ಇಲ್ಲ ಸುಧಾಕರ್ ಅವರ ರಕ್ಷಾರಾಮಯ್ಯ ಅವರ ತಮ್ಮ ಅಭಿಪ್ರಾಯ? ನಾವು ಬಿಜೆಪಿ ಬಿಜೆಪಿ ಅಂದ್ರೆ ಯಾರು ನಿಂತರೂ ಕೊಡ್ತೀರಾ? ಮೋದಿ ನೋಡ್ಕೊಂಡು ಯಾರು ನಿಂತರು ಮೋದಿ ನೋಡ್ಕೊಂಡು ಮೋದಿ ನೋಡ್ಕೊಂತೀರಾ, ಓಟ್ ಹಾಕೊಂತೀರಾ? ಬಸ್ ಫ್ರೀ ಆ ಫ್ರೀ ಎಲ್ಲ ಕೊಟ್ಟವ್ರೆ. ಅವೆಲ್ಲ ನಮ್ಮ ದುಡ್ಡೇ ಅಲ್ಲ. ನಮ್ ದುಡ್ಡೇನ ಅದು? ಅವ್ರೇನ್ ಮನೆಯಿಂದ ತಂದು ಕೊಡ್ತಾರೆ? ಏನಿಲ್ಲ ಏನಿಲ್ಲ, ಎಲ್ಲ ನಮ್ಮ ದುಡ್ಡೇ. ಅಲ್ಲ, ಹೋದ್ ಸಲ ಸುಧಾಕರ್ ಅವ್ರು ಸೋತ ಬಿಟ್ರಲ್ಲ, ಈ ಸಲ ಸುಧಾಕರ್ ಅವ್ರು ಗೆಲ್ಲಿಸ್ತೀರಣ್ಣ? ಬಿಜೆಪಿ ಓಟ್ ಹಾಕ್ತೀವಿ. ಬಿಜೆಪಿ ಓಟ್ ಹಾಕ್ತೀರಿ. ಸೊ ಹೇಳಿ, ಯಾರು? ಸುಧಾಕರ್ ಅವ್ರು ಗೆಲ್ಬೇಕು. ಬಿಜೆಪಿ ಯಾರು ಗೆಲ್ಬಹುದು, ಯಾರು ಸೋಲ್ಬಹುದು? ಬಿಜೆಪಿ ಅವ್ರು ಬೇಕಾ? ಬಿಜೆಪಿ ಅವರೇ ಬೇಕು. ಸುಧಾಕರ್ ಅವ್ರು ಗೆಲ್ಬೇಕಾ, ಮೋದಿ ಅವ್ರು ಗೆಲ್ಬೇಕಾ? ಸುಧಾಕರ್ ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕು ಅಂತ ಕೇಳ್ತಾವ್ರೆ. ಏನು ಸಹಾಯ ಚರಂಡಿ ಹೋಗಿತ್ತು, ಇದ್ದಿದ್ದೆ ಒಂದು ತಿಂಗಳದಾಗ ರೆಡಿ ಮಾಡಿಸ್ಬಿಟ್ಟು ಕಾಮಗಾರಿಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ನೀರು ಬರಲ್ಲ ಅಂದ್ರು, ಆವಾಗ ರೆಡಿ ಮಾಡಿಸ್ಬಿಟ್ಟ. ನೀರು ಮೋದಿ ಬೇಕಾ, ರಾಹುಲ್ ಗಾಂಧಿ ಬೇಕಾ? ನಮಗೆ ಮೋದಿನೇ ಬೇಕು. ಮೋದಿನೇ ಬೇಕು. ಓಕೆ, ನಿಮಗೆ? ನಮಗೂ ಮೋದಿನೇ ಬೇಕು. ಮೋದಿನೇ ಬೇಕು. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತ ಕೇಳ್ತಾ ಇದ್ದೀವಿ. ಮೋದಿ ವರ್ಸಸ್ ರಾಹುಲ್ ಗಾಂಧಿ. ಯಾರು ಗೆಲ್ಲೋದಕ್ಕಿಂತ ಯಾರು ಸೋಲೋದಕ್ಕಿಂತ ಅನುಕೂಲ ಮಾಡಿರೋದೇ ಜಾಸ್ತಿ ಇರ್ಬೇಕು. ಯಾರನ್ನ ಮಾಡಿದ್ದಾರೆ? ಪಾಪ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ 10 ವರ್ಷದಿಂದ ಒಳ್ಳೆ ಅನುಕೂಲ ಮಾಡಿದ್ದಾನೆ. ಒಳ್ಳೆ ಪ್ರೋಗ್ರಾಮ್ಗಳು ಮಾಡಿದ್ದಾನೆ, ದೇವ್ರ ಕೆಲಸಗಳು ಮಾಡಿದ್ದಾರೆ. ಇವಾಗ ಇವ್ರು ರಕ್ಷಾರಾಮಯ್ಯ ಅವ್ರು ನಿಂತವ್ರೆ. ಪಾಪ ಅದಕ್ಕಿಂತ ಸರಿ ಮಾತಾಡದೆ ಬರೋದು ಏನು ಮಾಡ್ತಾರೆ? ಇನ್ನು ಹುಡುಗ ಏನು ಮಾಡ್ತಾರೆ? ಇಲ್ಲ, ರಕ್ಷಾರಾಮಣ್ಣ ಒಳ್ಳೆಯನಿರ್ಬೋದು, ಬಟ್ ಇನ್ನ ಟ್ಯಾಲೆಂಟ್ ಇಲ್ಲ. ಏನು ಮಾಡಬೇಕು ಹೆಂಗೆ ಅನ್ನೋದು ಈತನಿಗೆ ಐತೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸರ್ MP ಆಗ್ಯಾನಂದ್ರೆ ಒಂದು ಸ್ಥಾನಕ್ಕೆ ಎತ್ಕೊಂಡು ಹೊರಟಾನ. ಇಡೀ ನೋಡಿ, ನಂದಿ ಬೆಟ್ಟದ್ದು ರೋಪೇ ಮಾಡಿದ ಆತ್ನು, ಮೆಡಿಕಲ್ ಕಾಲೇಜ್ ತಂದಿದ್ದು ಆತ್ನು. ಪಾರ್ಟಿಯಿಂದ ಚೇಂಜ್ ಆಗಿರ್ಬೋದು ಅಷ್ಟೇ, ಬಟ್ ಕೆಲಸಗಳು ಮಾಡಿವನು. ಎಲ್ಲ ಹೇಳ್ತಾರೆ ಸುಧಾಕರ್ ಅವ್ರು ಕಾಂಗ್ರೆಸ್ ಟೈಮಲ್ಲಿ ಬಂದಿದ್ದೆಲ್ಲ ಮಾಡಿದ್ದು, ಬಿಜೆಪಿ ಟೈಮಲ್ಲ. ಅದಕ್ಕೆ ಫಸ್ಟ್ ಕಾಂಗ್ರೆಸ್ 70 ವರ್ಷದಿಂದ ಅವಾಗ ಯಾಕೆ ಮಾಡಿಲ್ಲ? ಅದೇ ಬುದ್ಧಿವಂತ ಆದ್ರೆ ಟ್ಯಾಲೆಂಟ್ ಇರ್ಬೇಕಲ್ಲ ಅಣ್ಣ. ಈಗ ಏನೋ ಗೊತ್ತಾ, ಮನೇಲಿ ವ್ಯವಹಾರ ಮಾಡ್ಬೇಕಾದ್ರೆ ಟ್ಯಾಲೆಂಟ್ ಇದ್ರೆ ಮಾಡಿ. ದುಡ್ಡು ಮನೆ ತುಂಬಾ ಮಾಡ್ಕೊಂಡಿದ್ರೆ ಕೆಲಸ ಮಾಡೋಕ್ಕಾಗಲ್ಲ, ಎಲ್ಲರಿಂದ ಮಾಡೋಕ್ಕಾಗಲ್ಲ. ದುಡ್ಡು ಇಲ್ದಿದ್ರು ಕೆಲಸ ಮಾಡಬೇಕು. ಅದು ದುಡ್ಡು ಇರ್ಲಿ ಇರ್ದವಾಗ್ಲೇ ಯಾವುದೋ ಒಂದು ಪ್ರತಿ ಹಬ್ಬ, ಸಂಕ್ರಾಂತಿ ಹಬ್ಬಕ್ಕೆ ಅವು ತಾಲೂಕೆಲ್ಲ ಹೆಂಗಸರಿಲ್ಲ ರೆಡಿ ಮಾಡಿಸಿ ಒಂದು ರಂಗೋಲಿ ಸ್ಪರ್ಧೆ ಅಂತ ಮಾಡೋಣ. ಯಾರನ್ನ ಮಾಡ್ತಾರೆ ಈಗ? ಅದಕ್ಕೆ ಫಸ್ಟ್ ಮಾಡ್ಬೋದಾಗಿತ್ತಲ್ಲ, ಮಾಡಿಲ್ಲಲ್ಲ. ಈಗ ಮಾಡಿರೋದು ನೀವು ಹೇಳ್ತಾ ಇದ್ದೀರಾ, ಕೆಲಸ ಮಾಡಿದವ್ರಿಗೆ ಓಟ್ ಹಾಕ್ತೀವಿ, ಓಟ್ ಹಾಕಿದವ್ರಿಗೆ ನೋಡಿದ್ರೆ ನಮ್ಗೆ ಖುಷಿ ಪಡ್ತೀವಿ ಅಷ್ಟೇ. ಇಷ್ಟೇ ಕೇಳ್ತಾ ಇದ್ದೀವಿ. ಧನ್ಯವಾದ. ಇದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರ ಅಭಿಪ್ರಾಯ. ಮತ್ತೆ ಇನ್ನೊಂದು ಕ್ಷೇತ್ರಕ್ಕೆ ಬರ್ತೀನಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.